ಇಲ್ಲಿ ಅದ್ಯಾವುದೋ ಈಗಲ್ಟನ್ನು ಎಕರೆಗೆ 12 ಕೋಟಿ ಫಿಕ್ಸ್ ಇವರೇ ಮಾಡಿದ್ರು ಕ್ಯಾಬಿನೆಟಲ್ಲಿ. ಈ ರೈತರು ನಾವು ಯಾರು ಕೊಡದೇ ಇರ್ತಕ್ಕಂಥ ಹಣ ಕೊಡ್ತಾ ಇದ್ದೇವೆ, 2 ಕೋಟಿ ಫಿಕ್ಸ್ ಮಾಡಿದ್ದೀವಿ ಹೇಳ್ತೀರಿ. ಪಕ್ಕದ ಈಗಲ್ಟನ್ನು 12 ಕೋಟಿ ಅದು ಖರಾಬ್ ಭೂಮಿಗೆ ಫಿಕ್ಸ್ ಮಾಡಿದಿರಲ್ಲಪ್ಪ, ನೀವೇ ಮಾಡಿಸಿರೋದಲ್ಲಪ್ಪ. ಇಲ್ಲಿ 2 ಕೋಟಿ ಅಂತೆ ಪಕ್ಕದ ಜಮೀನಿಗೆ ಸರ್ಕಾರವೇ ನೋಟಿಫಿಕೇಶನ್ ಮಾಡಿ ಕ್ಯಾಬಿನೆಟ್ನಲ್ಲಿ ಇಟ್ಟು 12 ಕೋಟಿ ಕೊಟ್ಟು ಅಂತ ಅಂದ್ಬಿಟ್ಟು ಅವನಿಗೆ ನೋಟಿಸ್ ಕೊಟ್ಟು 900 ಕೋಟಿ ಕಟ್ಟು ಅಂತೇಳಿ ಅವ್ನು ಮನೆ ಹಾಳು ಮಾಡಿದಿರಲ್ಲ. ಅವ್ನು ಯಾರೋ ಅಲ್ಲೇನೋ ಬಂದು ಪಾಪ ಏನೋ ಒಂದು ಈಗಲ್ಟನ್ ಮಾಡ್ದ, ಅಲ್ಲಿ ಮಾಡಿರೋ ಮನೆ ಹಾಳು ಮಾಡಿರೋ ಕೆಲಸ ನಾವು ನೋಡ್ತಾ ಇಲ್ವಾ? ಅದರಿಂದ ನಾನು ಮಾಧ್ಯಮದ ಸ್ನೇಹಿತರಿಗೆ ಇದನ್ನು ಸವಾಲು ಬೇರೆ ಆಗ್ತಾ ಇದ್ರು, ಬರಲಿ ವೇದಿಕೆ ಮೇಲೆ ಎಲ್ಲ ಮಾಡ್ತೀವಿ ಅಂತ. ಬನ್ನಿ ಬಹಿರಂಗಕ್ಕೆ ಹೋಗೋಣ. ನಿಜಕ್ಕೂ ರೈತರು ಒಪ್ಪಿದ್ದಾರೆ, ಅಲ್ಲಿ ಮಾಡಬಾರದು ಮಾಡಿದ್ದೀರಿ. ಅದೇನು MLA ಹೋಗ್ಬಿಟ್ಟು ಚೆಕ್ ಕೊಡೋದು ಉಂಟಾ? ಇದ್ಯಾವಲಿಂದ ಈ ಹೊಸ ಕಾನೂನು ತಂದ್ರಿ? ಯಾರಾದರೂ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿಸ್ಬೇಕಾದ್ರೆ ಯಾರೋ ನಿಮ್ಮ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಇರ್ತಾನಲ್ಲ, SLO, ಅವನು ಅವರ ಹೆಸರಿಗೆ RTGS ಮಾಡಬೇಕು, ಚೆಕ್ ಕೊಡಕ್ಕೆ ಬರಲ್ಲ. ಶಾಸಕರು ಏನು ಇಷ್ಟುದ ದೊಡ್ಡ ಬೋರ್ಡ್ ಇಟ್ಕೊಂಡ್ಬಿಟ್ಟು ಕೊಡ್ತಾ ಇದೀವಿ ನೋಡಿ ಆಗಿಲ್ಲ ಅಂತ ಹೇಳಿ ಯಾರೋ 6 ಜನಕ್ಕೋ 7 ಜನಕ್ಕೋ ಕೊಟ್ಟು ಏನು ದೊಡ್ಡ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಶಕ್ತಿ ಕೊಟ್ಟಿದ್ದೀವಿ ಅಂತ ಹೊರಟಿದ್ದೀರಿ. ಇವತ್ತು ಹಿಂದಿನ ಕಲಾಪದಲ್ಲಿ ಸಿದ್ದರಾಮಯ್ಯನವರೇ ಬುದ್ಧಿ ಹೇಳಿ ನೆನ್ನೆ ಇಲ್ಲೆಲ್ಲೋ ಭಾಷಣ ಮಾಡ್ಕೊಂಡಿದ್ದೀರಿ. 2028ಕ್ಕೂ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಏನು DK ಹೆಸರಿನಲ್ಲಿ ಮತ್ತಿನ್ನೊಂದು ಬಾರಿ 28ಕ್ಕೆ ಬರ್ತಾರಂತೆ. ನೆನ್ನೆ ಅಸಹ್ಯ ಆ ರಸ್ತೆ ನೋಡಿದ್ರೆ. ಏನು ಹೇಳಿದಿರಿ ನೀವು? ನಿಮ್ಮ ಸರ್ಕಾರದ ಕಾನೂನಿನ ತಂದಿದ್ದೀರಿ, ಯಾರ ಮೇಲೆ ಕೇಸ್ ಹಾಕಿದಿರಿ? ಇವತ್ತು ಜನ ಓಡಾಡಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಕಟ್ಟಿದಿರಲ್ಲ ಬ್ಯಾನರ್ಗಳು. ಯಾವನಪ್ಪ ಅಧಿಕಾರಿ? ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಿ? ಸಣ್ಣ ಪಕ್ಷಗಳು ಯಾವುದೊಂದು ಬೋರ್ಡ್ ಹಾಕೊಂಡ್ರೆ ಕೇಸ್ ಹಾಕ್ತೀರಿ. ಒಂದು ಮಾತು ಹೇಳ್ತೀನಿ, ಇಲ್ಲಿ ನನಗೆ ಗೊತ್ತಿದೆ, ಕಚೇರಿಲಿ ಕೂತ್ಕೊಂಡು ಕೆಲಸ ಮಾಡಲ್ಲ. ಈ ಒಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅಲ್ಲೆಲ್ಲ ನಾಗರಬಾವಿ ಹತ್ರ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲಿ ಕೆಲವು ಪುಡಾರಿಗಳನ್ನ ಇಟ್ಕೊಂಡು ಮಾಫಿಯಾಗಳನ್ನ ಇಟ್ಕೊಂಡು ಅಲ್ಲಿ ವ್ಯವಹಾರ ನಡೆಸ್ಕೊಂಡು ಕೂತಿದ್ದೀರಿ. DC ಕಚೇರಿಲಿ ಮಾಡ್ತಾ ಇಲ್ಲ. ಎಷ್ಟು ಜನ ಜೈಲಿಗೆ ಹೋಗಕ್ಕೆ ತಯಾರಾಗಬೇಕು, ತಯಾರಾಗಿ ಗೊತ್ತಿದೆ ನನಗೆ. ಇದರಲ್ಲಿ ಡಿನೋಟಿಫಿಕೇಶನ್ ಮಾಡೋದೇನಿದೆ? ನೀವು ಮಾಡ್ಕೊಂಡಿರೋದು ಏನಿದೆ, ಪ್ರಾಜೆಕ್ಟ್ ಕೈ ಬಿಟ್ಟರೆ ಮುಗಿದೋಯ್ತು. 20 ವರ್ಷ ಆಗಿದೆ, ಇನ್ನೆಷ್ಟು ವರ್ಷ ಆಗುತ್ತೆ ಇದು? ಸುಮ್ಮನೆ ಅದು ಮಾಡ್ತೀವಿ ಇದು ಮಾಡ್ತೀವಿ. ಬೆಂಗಳೂರು ನಗರನೇ ನಿಮ್ಮ ಯೋಗ್ಯತೆ ಸರಿಪಡಿಸ್ಕೊಳ್ಳೋಕ್ಕಾಗಿಲ್ಲ ಇನ್ನು. ಅಲ್ಲೆಲ್ಲೋ ಭಾಳ ದೊಡ್ಡ ದೊಡ್ಡ ರಸ್ತೆಗಳು ಮಾಡ್ತಾರಂತೆ, ಒಳಚರಂಡಿ ವ್ಯವಸ್ಥೆ ಮಾಡ್ತಾರಂತೆ. ಮೊದಲು ಬೆಂಗಳೂರು ನಗರ ಸರಿ ಮಾಡ್ಕೊಳ್ಳಿ. ಸಿಂಗ್ಪುರ ಮಾಡ್ತೀವಿ ಅಂತ ಹೇಳಿ ಇವತ್ತು ಹಲವಾರು ಪ್ರದೇಶದಲ್ಲಿ ಒಂದು ಗಂಟೆ ಮಳೆ ಆಯಿತು ಅಂದರೆ ಒಂದೊಂದು ಮಂಡಿ ಉದ್ದ ನೀರು. ಮಳೆಗಾಲ ಶುರುವಾಯಿತು ಅಂದರೆ ಅದು ಯಾವುದೋ ಸಾಯಿಲೆ ಹೇಳ್ಬಿಟ್ಟು ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋಟ್ಲು ಹೋಗಿರ್ತಾರೆ ಒಂದೊಂದು ತಿಂಗಳು. ಇದು ನೀವು ಮಾಡಿರೋ ಅಭಿವೃದ್ಧಿ. ಬೆಂಗಳೂರು ನಗರ ಸರಿ ಮಾಡಿದೆ, ಅದೆಲ್ಲ ಅಲ್ಲೆಲ್ಲ ಹೋಗಿ ಟೌನ್ಶಿಪ್ಗಳು ಮಾಡಿ ಈಗೇನಪ್ಪ ಮಾಡ್ತೀರಿ? ಅದೇನೋ ಹೇಳ್ತಿರಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿಗೆ ಏನಪ್ಪ ಅರ್ಧ ಅಂತ ಹೇಳಿದಿರಲ್ಲ ಮೊನ್ನೆ ತುಮಕೂರಲ್ಲಿ. ನೀವು ಅರಿತಿರೋದು ಇದೆಯಾ? ಅರಿಯಕ್ಕೆ ಕೊಟ್ಟಿರೋದು ರೈತರನ್ನೆಲ್ಲ ತೆಂಗಿನ ಗಿಡ ಅಡಿಕೆ ಗಿಡ ಕಣ್ಣಿಗೆ ಕಾಣ್ತಾ ಇಲ್ವಾ ನಿಮಗೆ? ಯಾವ ರೀತಿ ಬದುಕ್ತಾ ಇದ್ದಾರೆ ಜನ ಅಂತ ಹೇಳಿ. ಇಲ್ಲಿ ಸೊಸೆ ನೀಡೋ ಕಾರ್ಯಕ್ರಮ ಬೆಂಗಳೂರಿನಲ್ಲಿ 15 ಲಕ್ಷ ಸೊಸೆ ನೆಡ್ತಾರಂತೆ. ಆ ಸೊಸೆ ನೆಡೋದ್ರಲ್ಲೂ ಎಷ್ಟು ದುಡ್ಡು ಹೊಡಿತಾರೋ ಗೊತ್ತಿಲ್ಲ ಈ ಕಾರ್ಯಕ್ರಮದಲ್ಲಿ. ಯಾವಾಗ ಇಲ್ಲ, ಇನ್ನೂ ಈಗ ಶುರು ಮಾಡ್ತಾರೆ, ಅದಕ್ಕೆ ಅಡ್ವರ್ಟೈಸ್ಮೆಂಟ್. ಅದರಿಂದ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೇನೆ. ನಾನು ಎಂದೂ ಸಹ ಜನ ವಿರೋಧಿ ನೀತಿ ಮಾಡ್ತಕ್ಕಂಥದ್ದಕ್ಕೆ ನನ್ನ ಸರ್ಕಾರದಲ್ಲಿ ನಾನು ಆಸ್ಪದ ಕೊಟ್ಟಿಲ್ಲ. 5 ಬಡಾವಣೆ ಘೋಷಣೆ ಮಾಡಿದೆ 2007 ಆಗಸ್ಟ್ ತಿಂಗಳಿನಲ್ಲಿ. ಯಾವೊಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ
ಶಿವರಾಮ್ ಕಾರಂತ್ ಬಡಾವಣೆ, ಕೆಂಪೇಗೌಡ ಬಡಾವಣೆ, ವಿಶ್ವೇಶ್ವರಯ್ಯ ಬಡಾವಣೆ, ದೇವರಾಜ ಅರಸು ಬಡಾವಣೆ, ಹೀಗೆ ಹೊಸ ಬಡಾವಣೆಗಳನ್ನ ರಚನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದು 20 ವರ್ಷ ಆಯಿತು. ಶಿವರಾಮ್ ಕಾರಂತ್ ಬಡಾವಣೆ ಇನ್ನೂ ನೀವು ಮನೆ ಕೊಡಲಿಲ್ಲ. ಕೆಂಪೇಗೌಡ ಬಡಾವಣೆ ಏನಾಗಿದೆ? 20 ವರ್ಷ ಬೇಕಾ? ಈಗಲೂ ಮಾಡಕ್ಕೆ ಹೊರಟಿದ್ದೀರಲ್ಲ, ಮೊದಲು ರೆಡಿ ಮಾಡಿರೋದನ್ನ ಸರಿಪಡಿಸ್ಕೊಳ್ರಪ್ಪ. ಅಲ್ಲೋಗಿ ಏನು ಮಾಡ್ತೀರಿ? ಭಾಷಣ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಯಾವ ನಮ್ಮ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅವ್ರ ಪರ್ಮಿಷನ್ ಕೊಟ್ಟಿಲ್ಲ, BWSSB ಅವ್ರ ಪರ್ಮಿಷನ್ ಕೊಟ್ಟಿಲ್ಲ, ಯಾವುದೋ ಏನೋ ಭಾಷಣ ಮಾಡ್ಕೊಂಡಿದ್ದೀರಿ. ಅದೆಲ್ಲ ಆಗಿದೆ, ಅದು ನಮ್ಮ ಕಾಲದಲ್ಲಿ ಮಾಡಿದ್ದೀವಿ. ಇದು ಯಾವ್ಯಾವ ರೀತಿ ನೀವು ವಿಧಾನಸಭೆ ಕಲಾಪದಲ್ಲಿ ಮಾತಾಡಿದ್ದೀರಿ ಇಲ್ಲಿದೆ. ನಾನೇನು ಸುಳ್ಳು ಹೇಳೋದಲ್ಲ, ತರಿಸಿ ನೋಡ್ಕೊಳ್ಳಿ. ಎಲ್ಲ ಶಿವಕುಮಾರ್ ಅವರೇ ಅವತ್ತೇನೇನು ಭಾಷಣ ಮಾಡಿದ್ರಿ. ಈಗ ನಮ್ಮ ಮೇಲೇನು ಚಾರ್ಜ್ ಮಾಡ್ತಾ ಇದ್ದೀರಿ. ಇದಕ್ಕೆ ತಕ್ಕ ಉತ್ತರ ಕೊಡಬೇಕಾದ ಕಾಲ ಬರುತ್ತೆ, ಭಾಳ ದೂರ ಇಲ್ಲ. ತಿಳ್ಕೊಂಡಿದ್ದೀರಿ. ಏನೋ ಇನ್ನೂ 8 ವರ್ಷ ಇರ್ತಾರಂತೆ. ಯಾರೋ ಪಾಪ ಶಾಸ್ತ್ರ ಹೇಳೋರು, ಇನ್ನು 8 ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ. ಹಳ್ಳಿ ಕಡೆ ಹೋದರೆ ಹೇಳ್ತಾರೆ ಜನ ಏನಿದೆ ಪರಿಸ್ಥಿತಿ ಅಂತ ಹೇಳಿ. ಇಲ್ಲಿ ಬೆಂಗಳೂರು ನಗರದಲ್ಲಿ ಹೋಗಿ ಜನ ಹೇಳ್ತಾರೆ, ದುಡ್ಡಿನ ಲೂಟಿ ಹೊಡೆದು ಚುನಾವಣೆ ಗೆಲ್ಬೋದು ಅಂತ ತಿಳ್ಕೊಂಡಿದ್ದೀರಿ. ಅದಂತೂ ಗೃಹಲಕ್ಷ್ಮಿ ಯೋಜನೆ, ಆ ಯೋಜನೆಗಳಿಂದ ಇವತ್ತೆಲ್ಲ ಅವ್ರಿಗೆಲ್ಲ ಟೋಪಿ ಹಾಕಕ್ಕೆ ಹೊರಟಿದ್ದೀರಿ. ಪಾಪ ಯಾವ ನಮ್ಮ ಅಂಗವಿಕಲರು ವೃದ್ಧಾಪ್ಯ ವೇತನ ಎಷ್ಟು ಲಕ್ಷ ತೆಗೆದುಕೊಟ್ಟಿದ್ದೀರಿ ಇವತ್ತು? ಯಾತಿಗೆ ತೆಗೆದುಕೊಟ್ಟಿದ್ದೀರಿ? ಈ ಹೆಣ್ಮಕ್ಳದು ಗೃಹಲಕ್ಷ್ಮಿ ಯೋಜನೆ ಜನ ಈಗ 4.5 ಲಕ್ಷ ಅಂತಿದ್ದೀರಿ, ಇನ್ನೆಷ್ಟು ತೆಗಿತೀರೋ ಗೊತ್ತಿಲ್ಲ. ಯಾತಿಗೆ ತೆಗೆದುಕೊಟ್ಟಿದ್ದೀರಿ ಇವೆಲ್ಲ? ಅವತ್ತು ಯೋಚನೆ ಮಾಡಲಿಲ್ವಾ ಇದು ಯಾವ ರೀತಿ ತರಬೇಕು, ಇದನ್ನು ಕೊಡೋದ್ರೆ ಅಂತ ಹೇಳಿ? ದುಡ್ಡಿಲ್ಲ ಖಜಾನೆ ಒಳಗೆ, ಇಲ್ಲಿ ಬೇರೆ ಯೋಜನೆ ಹೆಸರಿನಲ್ಲಿ ಲೂಟಿ ಮಾಡಬೇಕಲ್ಲ ಪರ್ಸೆಂಟೇಜು. ಅದಕ್ಕೆ ಇದನ್ನು ಕಟ್ ಮಾಡಿ ಅಲ್ಲಿ ಪರ್ಸೆಂಟೇಜ್ ಹೊಡೆಯಕ ಇವರೇನೋ ಸತ್ತೋಗವ್ರೆ, ಅದಾಗವ್ರೆ, ಇದಾಗವ್ರೆ ಅಂತ ಕತೆ ಹೇಳಿ ಈಗ ಹೊರಟಿದ್ದೀರಲ್ಲ ಕಾರಣ ಕೊಟ್ಕೊಂಡು. 28, 29 ಕೇಂದ್ರದಲ್ಲಿ ಬೇರೆ ಬರ್ತಾರೆ. ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡೋದೇ ನಮ್ಮ ಆದ್ಯತೆ ಭಾಷಣ ಮಾಡೋರು.